ಮ್ಯಾನಿಫೆಸ್ಟೇಷನ್ ಮಾಡೋ ಹೊತ್ತಿಗೆ ಎಲ್ಲರೂ ಅಂತಾರೆ ವಿಜುವಲೈಸೇಷನ್ ಮಾಡೋದು ಅಂತೇಳಿ. ವಿಜುವಲೈಸೇಷನ್ ಮಾಡೋದು ಅಂದ್ರೆ ಏನಪ್ಪ ಪರ್ಟಿಕ್ಯುಲರ್ಲಿ ಏನಂತಂದ್ರೆ, ನಿಮ್ಮ ಬದುಕೀಗ 3D ವ್ಯೂವ್ನಾಗ ಐತ್ರಿ, ಅದನ್ನು ನೀವು 5D ವ್ಯೂವ್ನಾಗ ನೋಡೋದು. ಹೆಂಗಂತಂದ್ರೆ ಬರೀ ವಿಜುವಲೈಸೇಷನ್ ಮಾಡೋದು ಅಂದ್ರೆ ಬರೀ ಇಲ್ಲಿ ಕುಂತು ನೋಡೋದಲ್ರಿ. ನೀವು ಭೂಮಿ ಮೇಲೆ ಇಲ್ಲ, ನೀವು ಹೆಂಗೆ ಆಗಬೇಕು ಅಂತ ಅಂದ್ಕೊಂಡಿರಲ್ಲ ಆ ಲೂಪ್ನಾಗ ಇರ್ತೀರಿ. ಅದನ್ನು ಸಂಭ್ರಮಿಸ್ಲಕತ್ತಿರ್ತೀರಿ ನೀವು. ಆ ಲೈಫನ್ನು ಸಂಭ್ರಮಿಸಿ ಅನುಭವಿಸ್ಬೇಕು. ಅಟ್ಲೀಸ್ಟ್ ಡೈಲಿ ಇದನ್ನೊಂದು 10 to 20 ಮಿನಿಟ್ಸ್ ಮಾಡಿರಿ, ಪಕ್ಕಾ ರಿಸಲ್ಟ್ ಸಿಗ್ತೈತಿ. ವಿಜುವಲೈಸೇಷನ್ ಮಾಡೋದ್ರಲ್ಲಿ ಬರೀ ಕುಂತು ವಿಜುವಲೈಸ್ ಮಾಡ್ಕೋತ ಸ್ಟೋರಿ ನೋಡ್ದಂಗೆ ಫೀಲ್ ಮಾಡಬೇಡ್ರಿ. ಅಲ್ಲೇ ಇದ್ದು ನಿಮಗೆ ಹೆಂಗೆ ಫೀಲ್ ಆಗತ್ತೈತೆ ಆ ಫೀಲನ್ನು ಅನುಭವಿಸ್ರಿ. ಯಾಕಂದ್ರೆ ಯೂನಿವರ್ಸ್ ನಮ್ಮ ವಿಜುವಲೈಸೇಷನ್ಗಿಂತ ನಮ್ಮ ಎನರ್ಜಿಗೆ ಭಾಳ ಮಹತ್ವ ಕೊಡ್ತೈತೆ. ನಾವು ಹೆಂಗೆ ಫೀಲ್ ಮಾಡಕತ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಯಾವುದೂ ಲ್ಯಾಂಗ್ವೇಜ್ ಬರೋಂಗಿಲ್ಲ ರೀ. ಅದಕ್ಕೆ ಅರ್ಥ ಆಗೋದು ಒಂದು ನಮ್ಮ ಫ್ರೀಕ್ವೆನ್ಸಿ, ನಮ್ಮ ಎನರ್ಜಿ ಪಾಸಿಟಿವ್ ಆಗಿತ್ತು, ಭಾಳ ಹೈ ಲೆವೆಲ್ನಾಗಿತ್ತು ಅಂದ್ರೆ ಬ್ರಹ್ಮಾಂಡ ಹಾಗೆ ಆನ್ಸರ್ ಮಾಡ್ತೈತಿ. ಹಾಗಾಗಿ ವಿಜುವಲೈಸೇಷನ್ ಅಂದ್ರೆ ಏನು ರೀ, 5D ಒಳಗೆ ನಿಮ್ಮ ಲೈಫ್ ನೋಡ್ಕೊಳ್ಳೋದು, ಒಂಥರ ಡಿಲ್ಯೂಷನ್ ಮೂಡ್ನಾಗಿರೋದು. ಅದು ಬಿಟ್ಟು ನೀವು ಬೇರೆ ನಿಮ್ದು ಈಗಿನ ಪರಿಸ್ಥಿತಿನೇ ಹೊಳ್ಳಿ ಮಿರರ್ ಮುಂದೆ ನೋಡ್ಕೊಂಡು ಹಿಂಗೆ ಐತೆ ಅನ್ನೋದ್ರೆ ಅದೇ ಲೂಪ್ ಸರೌಂಡ್ ಆಗ್ತೈತಿ. ಆ ಲೂಪನ್ನು ಬಿಟ್ಟು ಡಿಲ್ಯೂಷನ್ ಮೂಡ್ನಾಗ ನೀವು ಯಾವಾಗ ಆನ್ ಆಗ್ತೀರ ಅವಾಗ ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ವರ್ಕ್ ಆಗ್ತೈತಿ. ಥ್ಯಾಂಕ್ ಯು.